ಯುದ್ಧ ಯುದ್ಧ ಮತ್ತು ಅದರ ಅನಿವಾರ್ಯತೆ. ನಮಸ್ಕಾರ ಹೇಳುವಂತಹ ಪರಿಸ್ಥಿತಿಲಂತೂ ನಾನಿಲ್ಲ. ಈಗ ನಮಸ್ಕಾರ ಅವಶ್ಯಕತೆ ಇದೆಯಾ? ಬೇಕು ಅಂದವ್ರಿಗೆ ಒಂದು ನಮಸ್ಕಾರ ನೀವು ತಗೊಳ್ಳಿ, ತೊಂದರೆ ಇಲ್ಲ. ಎಂತಹ ದುರವಸ್ಥೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ಇತ್ತೀಚೆಗೆ ನಡೀತಾ ಇರತಕ್ಕಂತಹ ಘಟನಾವಳಿಗಳು. ನಾನು ಇಷ್ಟಕ್ಕೆ ಮೊದಲು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಆ ತಾಯಿಯ ಗರ್ಭದಿಂದ ಒಂದು ಮಗು ಅಷ್ಟು ಸುಲಭಕ್ಕೆ ಬರೋದಿಲ್ಲ ಅಂತ, ಅಂತಹ ಕನಸುಗಳು ಕಟ್ಕೊಂಡು ಬೆಳೀತಾ ಇರತಕ್ಕಂತಹ ಜೀವಗಳನ್ನು ಟುಪುಕ್ ಅಂತ ಅದೇನಾದರೂ ಬಲೂನ ಅಥವಾ ಮತ್ತಿನ್ನೇನಾದರೂ ಆಟದ ವಸ್ತುನ ಅಷ್ಟು ಸುಲಭವಾಗಿ ಒಡೆದು ಬಿಸಾಕೋದಕ್ಕೆ ಜೀವ ರೀ. ಇದರ ಈ ವಿಡಿಯೋನ ಅನಿವಾರ್ಯತೆ ಎಷ್ಟಿದೆ ನನಗೆ ಗೊತ್ತಿಲ್ಲ. ಒಂದು ಕ್ಷಣ ನನಗೆ ಅದರ ಒರಿಜಿನಲ್ ವಿಡಿಯೋ ನೋಡಿದಾಗ ಸೂಕ್ಷ್ಮ ಮನಸ್ಸಿನವರು ಅದನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅರೆ, ನಾವು ಎಲ್ಲಿದ್ದೀವಿ? ನಮ್ಮ ದೇಶದ ಒಳಗಡೆ ನಮ್ಮ ಜಾಗದಲ್ಲಿ ನಾವಿರಬೇಕಾದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾ ಹೇಳೋದನ್ನು. ನಾವು ಬಲವಂತವಾಗಿ ಏನಾದರೂ ಅವ್ರ ಜಾಗಕ್ಕೆ ಹೋದ್ವಾ, ಅಥವಾ ನಾವು ಯಾರ್ದಾದ್ರೂ ಫೋರ್ಸ್ಫುಲ್ಲಾಗಿ ನಾವು ಯಾರಿಗಾದ್ರೂ ತೊಂದರೆ ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡ್ವಾ? ನಮ್ಮ ದೇಶದ ಸುಭದ್ರತೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಅನಿವಾರ್ಯತೆ ಆದರೂ ಎಲ್ಲಿಂದ ಬಂತು? ಅದು ಮನೆಯಲ್ಲಿ ಕೂಡಿಟ್ಟಿರ್ತಕ್ಕಂಥ ಡಬ್ಬಿಲಿರ್ತಕ್ಕಂಥ ಒಡವೆ ಏನ್ರಿ, ಪ್ರಾಣಗಳ್ರಿ ಅದು. ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಕ್ಕಂಥವ್ರನ್ನ ಬಹಳ 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 ತುಂಬ ಈ ವಿಡಿಯೋ ಅನಿವಾರ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಂಡು ನಾನು ಮಾತನಾಡ್ತಾ ಇದ್ದೇನೆ. ಸ್ವಾಮಿ, ಸ್ವಲ್ಪ ಯೋಚನೆ ಮಾಡಿ. ಅದು ಮನೆಯಲ್ಲಿ ಮುಚ್ಚಿಟ್ಟಿರ್ತಕ್ಕಂಥ ಒಡವೆ ಅಲ್ಲ, ಕಳ್ಳರು ಬಂದು ಕದ್ರೋ ಇಲ್ಲ ಎತ್ಕೊಂಡು ಹೋದ್ರೋ ಅನ್ನೋದಕ್ಕೆ. ಜೀವಗಳನ್ನು ವಿಶಾಲವಾದ ಭೂಪ್ರದೇಶದಲ್ಲಿ ಅವರು ಬಂದಿರ್ತಕ್ಕಂಥದ್ದು. ಜ್ಞಾನ ಇರಬೇಕು, ಸ್ವಲ್ಪ ಆದರೂ ಬುದ್ಧಿ ಇರಬೇಕು. ಮಾತನಾಡೋಕ್ಕೆ ಮೊದಲು ಕೆಲವು ವಿಷಯಗಳನ್ನು ಯೋಚನೆ ಮಾಡಬೇಕು. ಯಾರು ಈ ಭೂಮಿ ಮೇಲೆ ಜೀವಗಳನ್ನು ತೆಗಿಬೇಕು ಅಂತಕ್ಕಂಥ ಆಲೋಚನೆಯನ್ನು ಯಾವೊಬ್ಬ ಮನುಷ್ಯ ಕೂಡ ಥಿಂಕ್ ಮಾಡಲ್ಲ. ಯುದ್ಧದ ಅನಿವಾರ್ಯತೆ ಯಾರಿಗೂ ಇಲ್ಲ. ಯಾರು ಬಯಸ್ತಾರ್ರಿ? ಯಾರು ಬಯಸ್ತಾರೆ? ಯಾರಿಗೆ ಅನಿವಾರ್ಯ ಇದೆ ಯುದ್ಧ ಅಂತಕ್ಕಂಥದ್ದು, ಬೇಕು ಅಂತಕ್ಕಂಥದ್ದನ್ನ? ಜೀವಗಳಿಗೆ ಬೆಲೆ ಇಲ್ವಾ? ಅದು ಎಂಥ ಮೆಸೇಜ್ ರೀ ಅದು ಸಮಾಜದಲ್ಲಿ, ದೇಶದಲ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ದೇಶದ ಪ್ರಶ್ನೆ ಇದು. ಅಸ್ತಿತ್ವದ ಅಸ್ಮಿತೆಗಳ ಪ್ರಶ್ನೆಗಳು ಬರ್ತದಿಲ್ಲಿ. ಆ ಪದಗಳ ಅರ್ಥಗಳು ಗೊತ್ತಾ ನಿಮ್ಗಳಿಗೆ? ಯಾತಕ್ಕೆ ಬೇಕು ಯುದ್ಧ? ಹೋಗ್ಲಿ, ಕರ್ಕೊಂಬಂದು ಊಟ ಹಾಕಿ ಸಾಕೊಳ್ಳೋಣವಪ್ಪ. ಜೀವಗಳು ತೆಗೆದವ್ರನ್ನ ಕರ್ಕೊಂಬಂದು ಸಾಕೊಳ್ಳೋಣ. ಎಂಥ ಆಘಾತಕಾರಿ ವಿಷಯಗಳು, ಎಷ್ಟು ಸೂಕ್ಷ್ಮ ವಿಷಯಗಳು. ಅದಕ್ಕೆ ಹೇಳ್ತಕ್ಕಂಥ ಉತ್ತರಗಳಾದರೂ ಏನು? ಕೊಡ್ತಕ್ಕಂಥ ಆ ಮಾತನಾಡುವಾಗಾದರೂ ಸ್ವಲ್ಪ ಮಟ್ಟಿಗೆ ನಾವು ಏನು ಮಾತನಾಡ್ತಾ ಇದ್ದೀವಿ, ನಮ್ಮನ್ನು ಎಷ್ಟು ಜನ ನೋಡ್ತಿದ್ದಾರೆ, ಸಮಾಜ ನಮ್ಮನ್ನು ಯಾವ ಪರಿಸ್ಥಿತಿನಲ್ಲಿ ನಾವು ನಿಂತಿದ್ದೀವಿ, ಯಾರ ಸಪೋರ್ಟು ಬೇಕಾಗಿಲ್ಲ. ಇಲ್ಲಿ ಕೂತು ಈ ಥರ ಪ್ರಶ್ನೆಗಳು ಇರುತ್ತೆ. ಕೂತು ಕತ್ಲಲ್ಲಿ ಏನೋ ಕೂತ್ಕೊಂಡು 4 ಮಾತನಾಡ್ಬಿಟ್ರೆ ಏನೋ, ಅದಲ್ಲ ಸ್ವಾಮಿ, ಅದಲ್ಲ ಸ್ವಾಮಿ. ಪ್ರತಿಯೊಂದನ್ನು ಕೂತು ಆಲೋಚನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಯಾವ ಒಬ್ಬ ನಾಯಕತ್ವದಲ್ಲಿರ್ತಕ್ಕಂತಹ ವ್ಯಕ್ತಿ, ಅದರ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ವ್ಯಕ್ತಿ ಅದನ್ನು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು ಗೊತ್ತಾ? ಕೂತ್ಕೊಂಡು ಏನೇನೆಲ್ಲ ಮಾತನಾಡ್ತೀರ. ದೇಶವನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ವಿಚಾರಗಳು ಮಾತನಾಡ್ತಕ್ಕಂಥ ಒಂದೇ ಒಂದು ಸುದ್ದಿ ನೋಡೋಣ ರೀ. ಅದು ಜವಾಬ್ದಾರಿ ಅವರಿದ್ದಾರೆ.
ಅವ್ರು ಮಾಡ್ತಾರೆ. ಅವ್ರನ್ನ ಒಪ್ಕೊಂಡಿರ್ತಕ್ಕಂಥ ಜನಗಳಿಗೆ ಏನು ಮಾಡಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತು. ನಮ್ಗಳಿಗೆ ಏನು ಮಾಡಬೇಕು, ದೇಶದ ಜನ ಏನು ಅಪೇಕ್ಷೆ ಮಾಡ್ತಾರೆ. ಯಾರು ಕೂಡ ಯುದ್ಧ ಹೋಗ್ಬಿಟ್ಟು ಮಾಡ್ಬಿಡಿ ಸಾಯಿಸ್ಬಿಡಿ ಅನ್ನೋದಕ್ಕೆ ಮಿನಿಮಮ್ ಸೆನ್ಸ್ ರೀ ಅದು. ಏನದು ತಮಾಷೆ ವಿಷಯ ಅನ್ಕೊಂಡಿದ್ದೀರಾ? ದೇಶಗಳ ವಿಚಾರ. ಅರೆ ಏನು ಆ ಒಂದೊಂದು ಸ್ಟೇಟ್ಮೆಂಟ್ಗಳು ನೋಡ್ತಿದ್ರೆ ನಿಜವಾಗ್ಲೂ ಬಾಧಾಕರವಾಗಿದೆ ನಿಜವಾಗ್ಲೂ. ಯಾವುದಕ್ಕೆ ಸಪೋರ್ಟ್ ಮಾಡಬೇಕು, ಯಾವುದನ್ನ ದೂರ ಇಡಬೇಕು ಅನ್ನೋಷ್ಟು ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಹೋದ್ರೆ ನಾವೆಲ್ಲಿದ್ದೀವಿ ಅನ್ನೋ ಪ್ರಶ್ನೆ ನಮಗೆ ಕಾಡೋದಕ್ಕೆ ಶುರುವಾಗುತ್ತೆ. ನಾಯಕತ್ವಕ್ಕಿಂತ ಹೆಚ್ಚದ್ದು ನಮ್ಮ ಸೈನಿಕರು. ಅವ್ರಿಗೆ ಗೊತ್ತು ನಮ್ಮ ದೇಶನ ಹೇಗೆ ಉಳಿಸ್ಕೋಬೇಕು, ಹೇಗೆ ಕಾಪಾಡಬೇಕು ಅನ್ನೋದು. ಯಾರು ಕೂಡ ಬಲವಂತವಾಗಿ ಹೋಗಿ ಜೀವಗಳನ್ನು ತಕ್ಕೊಳ್ರಿ ತೆಗೀರಿ ಅಂತ ಯಾರು ಹೇಳಲ್ಲ. ಸ್ವಲ್ಪ ಯೋಚನೆ ಮಾಡಿ ದೇಶದ ಬಗ್ಗೆ. ಸಮಯ ಬಹಳ ಕಡಿಮೆ ಇರುತ್ತೆ. ನನಗೆಲ್ಲ ಎಲ್ರಿಗೂ ಅರ್ಥ ಆಗುವಂಥ ವಿಷಯ, ಬೆಳಗ್ಗೆ ಎದ್ದೇಳ್ತೀವಿ, ನಮ್ಮ ಪಾಡಿಗೆ ನಾವು ಆ ರಶ್ ಇರೋ ಬಸ್ಸಲ್ಲೋ ಅಥವಾ ಇನ್ಯಾವುದೋ ಕಾರಲ್ಲೋ, ಕ್ಯಾಬಲ್ಲೋ, ಆಟೋಲ್ಲೋ, ಸೈಕಲಲ್ಲೋ ನಮ್ಮ ಕೆಲಸಗಳಿಗೆ ಹೋಗ್ತೀವಿ. ಅಯ್ಯೋ ಸ್ವಾಮಿ, 3 ಹೊತ್ತು ನಮ್ಮ ಊಟ ನಮ್ಗೆ ಅದಿದ್ದರೆ ಸಾಕು. ನಮ್ಮ ಅಪ್ರಾಣೆ ಹೇಳ್ತಾ ಇದ್ದೀನಿ, ಆ 3 ಹೊತ್ತು ಊಟಕ್ಕೆ ತೃಪ್ತಿ ಹೊಂದುತ್ತಾ ಇದ್ದೀರಾ. ಇನ್ನು ನಮ್ಮ ಜೀವಗಳು, ನಮ್ಮ ಮಕ್ಕಳ ಮುಂದು ಭವಿಷ್ಯತ್ ಏನಿದೆ ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ನಿಮ್ಮಲ್ಲಿ ನಿರ್ಮಾಣ ಆಗಲಿಲ್ಲ ಅಂದರೆ ಮಾತ್ರ ಏನೂ ಉಳಿಯಲ್ಲ, ಭವಿಷ್ಯಗಳು ಉಳಿಯಲ್ಲ. ಭಿಕ್ಷೆ ಎತ್ತುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಸುಳ್ಳಲ್ಲ ಅದು. ಎಲ್ಲದರಲ್ಲೂ ಮೋಸ, ಎಲ್ಲದರಲ್ಲೂ ಅನ್ಯಾಯ, ಎಲ್ಲದರಲ್ಲೂ ದ್ವೇಷ, ಎಲ್ಲದರಲ್ಲೂ ಸ್ವಾರ್ಥ. ಇದಿಷ್ಟೇನಾ? ಬೇರೆ ಏನಿಲ್ವಾ? ಬೇರೆ ಪದಗಳಿಲ್ವಾ? ಅಭಿಮಾನ, ಆಪ್ಯಾಯತೆ, ಒಗ್ಗಟ್ಟು, ಇದೆಲ್ಲ ಯಾವುದು ಇಲ್ವಾ? ಇದನ್ನು ನಾವು ಬೆಳೆಸ್ಕೊಳ್ಳೋದು ಬೇಡವಾ? ಒಳ್ಳೆತನ ಬೆಳೆಸ್ಕೊಳ್ಳೋದು ಬೇಡವಾ? ಯಾವತ್ತು ಸತ್ಯವನ್ನ ಮೆರೆಸ್ತೀರಾ, ಯಾವತ್ತು ಸತ್ಯವನ್ನ ಒಪ್ಕೊಳ್ತೀರಾ, ಯಾವತ್ತು ಧರ್ಮದ ಸತ್ಯವನ್ನ ಗುರುತಿಸ್ತೀರಾ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಭವಿಷ್ಯಗಳು ನಮ್ಮನ್ನು ನಾವೇ ಸಾಯಿಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಯುದ್ಧದ ಅನಿವಾರ್ಯತೆ ಇಲ್ಲ, ಸೈನಿಕರು ಸಾಯಬಾರ್ದು, ಬೇರೆಯವ್ರು ಬಂದು ನಮ್ಮನ್ನು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಇದನ್ನ ನೀವು ಹೇಳಕ್ಕೆ ಹೊರಟಿರೋದು ಇದು ಸರಿನಾ? ಇದು ಇಷ್ಟು ವರ್ಷದ ದಿನಗಳಲ್ಲಿ ನೀವೇನು ನೋಡಿದ್ರಿ ದೇಶವನ್ನು? ನಾವು ಹೋಗಿ ಯಾರ ಮೇಲಾದರೂ ಬಿದ್ದಿದ್ದೀವಾ? ಅಥವಾ ಯಾರಿಗಾದ್ರೂ ಮಾನಸಿಕವಾಗಿ ತೊಂದರೆಗಳು ಕೊಟ್ಟಿರ್ತಕ್ಕಂಥ ದೇಶನ ನಮ್ಮದು? ಭಾರತ ದೇಶ ಇನ್ನೊಬ್ಬರಿಗೆ ನೋವು ಕೊಟ್ಟಿರ್ತಕ್ಕಂಥ ದೇಶನ? ಹೇಳಿ. ನಾವು ಓದಿದ್ದೆ ಅಲ್ವಪ್ಪ? ನಾವೆಲ್ಲ ಜಾತ್ಯತೀತರಲ್ವಾ? ಎಲ್ಲರನ್ನ ಕೂಡ ಸಮಾನರಾಗಿ ಕಂಡಂಥ ದೇಶ ಅಲ್ವಾ? ಬೇರೆ ಬೇರೆ ಬೇಕು ಅಂದ್ಕೊಂಡವ್ರ ಕತೆ ನಮಗೆ ಬೇಡ. ನಾವು ಸ್ಪೆಷಲ್ಲಾಗಿ ಗುರುತಿಸ್ಕೊಳ್ತೀವಿ ಅಂತ ಹೋದವ್ರಂತೂ ನಮಗೆ ಬೇಡವೇ ಬೇಡ. ಆದರೆ ನಾವೆಲ್ಲ ಒಂದೇ ಅಂತ ಒಂದು ಸ್ಕೂಲಲ್ಲಿ ಒಂದೇ ಬೆಂಚ್ಗಳಲ್ಲಿ ಕೂತ್ಕೊಂಡು ಓದ್ದವರು, ಮುಂದೆ ಕೂತ್ವ ಹಿಂದೆ ಕೂತ್ವ ಅದು ಬೇರೆ ವಿಷಯ. ಅಲ್ಲೂ ಆಯ್ಕೆ ಏನಿಲ್ಲ, ಟೀಚರ್ ಹೇಳ್ದಂಗೆ ಕೇಳಬೇಕಾಗಿತ್ತು ಅಷ್ಟೇ. ಅದರಲ್ಲಿ ಹುಡುಕೊಂಡು ಹೋದಷ್ಟು ಸಿಗುತ್ತೆ, ಬೇಡ ಅಂತ. ಆದರೆ ಎಲ್ಲಿನ ಸಮಾನತೆ, ಎಲ್ಲಿನ ಯಾವ್ಯಾವುದಕ್ಕೆ ಏನೇನು ಸಂಬಂಧಗಳನ್ನು ಕಲ್ಪಿಸಿ ದೇಶದ ಅಭಿವೃದ್ಧಿಯನ್ನು ಅಥವಾ ದೇಶವನ್ನು ಕಾಲೆಳೆಯತಕ್ಕಂಥ ಕೆಲಸ ನಿರ್ಮಾಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಯೋಚನೆಗಳು ಮಾಡಬೇಕು. ನಾನು ಒಬ್ಬ ಏನೋ ಮಾತಾಡ್ದ ಟೈಮ್ ಪಾಸ್ ಇದಲ್ಲಪ್ಪ. ಸಮಯ ಕಡಿಮೆ ಇದ್ದಾಗ ನಿಮ್ಮಗಳ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ಕೆಲವು ವಿಷಯಗಳು ಹೊರಗಡೆ ನೋಡಿದಾಗ ಯಾರೇನೂ ಮಾಡೋಕ್ಕಾಗಲ್ಲ, ಈ ಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸ್ಕೊಂಡ್ಬಿಟ್ರೆ ಮಾತ್ರ ಆ ಮಾತು ಸತ್ಯ ಆಗುತ್ತೆ. ಯಾರೂ ಏನೂ ಮಾಡೋಕ್ಕಾಗಲ್ಲ ರೀ, ಇಷ್ಟೇ ನಮ್ಮ ಹಣೆ ಬರಗಳು. ಅಟ್ಲೀಸ್ಟ್ ಪ್ರಯತ್ನ ಪಡ್ರಿ.
ಬದಲಾವಣೆ ಅನ್ನೋದು ನಮ್ಮಿಂದ ಬಂದರೆ ತಾನೇ ನಾವು ಹೊರಗಡೆ ಏನಾದರೂ ನೋಡೋದಕ್ಕೆ ಸಾಧ್ಯ. ನಾನು, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಅಕ್ಕಪಕ್ಕದವರು ರೀ, ನಾವಲ್ಲೋಗಿ ಏನೋ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾರು ಏನೋ ಮಾಡೋಕ್ಕಾಗಲ್ಲ. ಯಾರಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾಗ ಒಳ್ಳೆಯದು. ನಾನು ಯುದ್ಧದ ವಿಚಾರ ಪಕ್ಕಕ್ಕೆ ಇಟ್ಬಿಡಿ, ಅಭಿವೃದ್ಧಿನಲ್ಲಾದರೂ ಒಳ್ಳೆ ಕೆಲಸ ಮಾಡೋವಾಗ ಇಂಥದ್ದು ಮಾಡಿದಾರಲ್ವಾ, ಇದಿತ್ತ ಯಾವುದ್ರಲ್ಲಿ ಹೋಲಿಕೆ ಮಾಡ್ಕೊಳ್ತಾ ಇದ್ದೀವಿ ಹೇಳಿ? ಮನೆಗಳಲ್ಲಿ ಕೂತ್ಕೊಂಡು ನಾವು ಯಾವುದ್ರಲ್ಲಿ ಹೋಲಿಕೆಗಳು ಮಾಡ್ಕೊತಾ ಇದ್ದೀವಿ? ಅವ್ರು ಅದು ತೊಗೊಂಡ್ರು, ಇವ್ರು ಇದು ತೊಗೊಂಡ್ರು. ಒಂದು ಅರ್ಧ ಗಂಟೆ ಏನಾಗಿದೆ ಹೊರಗಡೆ ಪ್ರಪಂಚ, ಅದ್ರ ಬಗ್ಗೆ ಮಾತಾಡ್ರಿ. ಅಯ್ಯೋ ನೆನ್ನೆ ಅದಿರಲಿಲ್ಲ, ಇದು ಮಾಡಿದಾರ್ರಿ, ಇದು ಇರಲಿಲ್ಲ, ಇದಿರಲಿಲ್ಲ, ಅದಾಗಿದೆ ರೀ. ಎಷ್ಟು ಬದಲಾವಣೆಗಳು ನೋಡ್ರಿ, ಸ್ವಲ್ಪ ಗುರ್ತಿಸ್ರಿ. ಅವೆಲ್ಲ ಇರುತ್ತೆ. ಅದು ಬೇಡ ಅಂತ ಹೇಳಲ್ಲ, ಅದು ಮಾತಾಡಿ. ಸ್ವಲ್ಪ ಹೊರ್ಗಡೆ ವಿಷಯಗಳು ಕೂಡ, ಹೊರಗಡೆ ಏನಾಗ್ತಾ ಇದೆ, ಏನೆಲ್ಲ ಬದಲಾವಣೆಗಳಾಗಿದೆ, ಪ್ರತಿಯೊಂದನ್ನು ಗಮನಿಸಬೇಕು. ಪ್ರತಿಯೊಂದನ್ನು ಗಮನಿಸೋದು ಹೊರತು ಏನೇನೇನೂ ಮಾಡೋಕ್ಕಾಗಲ್ಲ. ಎಲ್ಲನೂ ನಮ್ಮ ಕೈಯಲ್ಲೇ ಇದೆ. ಮನೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಇದೆಯಾ ಇಲ್ವಾ ನೋಡ್ಕೊಳ್ತೀವಲ್ವಾ. ಒಬ್ಬ ಗಂಡಸು ತಾನು ಹೊರಗಡೆ ಹೋಗ್ಬೇಕಾದ್ರೆ ಜೋಬಿಲ್ ಪರ್ಸ್ ಇದೆಯಾ, ಬೀಗದ ಕೈ ಇದೆಯಾ, ಗಾಡಿ ಗಿಡಿ ಇದ್ದರೆ ಪೆಟ್ರೋಲ್ ಇದೆಯಾ, ಪ್ರತಿಯೊಂದು ಗಮನಿಸ್ತೀವಲ್ವಾ. ನಮ್ಮ ಜೀವನಗಳಲ್ಲಿ ನಮಗೇನು ಬೇಕು? ಮಗು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪುಸ್ತಕಗಳೆಲ್ಲ ಇದೆಯಾ ಇಲ್ವಾ, ಯಾವ ಬುಕ್ಸ್ ಇದೆ ಯಾವುದಿಲ್ಲ ಎಲ್ಲ ಗಮನಿಸ್ತೀವಲ್ವಾ. ಪ್ರತಿಯೊಂದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದನ್ನು ಪ್ರಾರಂಭ ಮಾಡಿ. ಸಾರಿ, ಈ ವಿಡಿಯೋ ಹೀಗೆ ಮಾಡಬೇಕು, ಏನಿದೆ ಅದು ಹೇಳಬೇಕು ಅನ್ನಿಸ್ತು, ಹೇಳಿದ್ದೇನೆ. ತಪ್ಪಿದ್ರೆ ಕ್ಷಮಿಸಿಪ್ಪ, ತಪ್ಪಿದ್ರೆ ಕ್ಷಮಿಸಿ.